ಎಲ್ಲರಿಗೂ ನಮಸ್ಕಾರ. ಏನು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕೋಮಲ್ನ ನಿರ್ದೇಶಕರು, ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು, ಒಳ್ಳೆಯ ಒಂದು ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಸಾಮೇಗೌಡ್ರೆ, ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಂದಲ್ಲ ಒಂದು ರೀತಿ ತಮ್ಮ ಕೈಯಲ್ಲಾದಂಥ ಒಂದು ಸಹಾಯಸ್ತವನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥ ದಾನಿಗಳು, KP ಟ್ರಾವೆಲ್ಸ್ನ ಮಾಲೀಕರು, ನಮ್ಮ ಸನ್ಮಿತ್ರರು ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ, ಹಿರಿಯರು, ನಮ್ಮ ಮುಷ್ಟೂರಿನ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ವರ್ಧಣ್ಣವರೇ, ವಿಶೇಷವಾಗಿ ನಮ್ಮ ಕಣಸಂದ್ರ ಎಮ್ಮೆನತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಣಸಂದ್ರ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸನ್ಮಾನಿತರು ಆಗಿರ್ತಕ್ಕಂಥ ಚಿರಂಜೀವಿ ಸುಬ್ರಹ್ಮಣ್ಯ ಅವರೇ, ನಮ್ಮ ಚಿನ್ನಣ್ಣವರೇ, ಮುನ್ಸ್ವಾಮಿ ಅವರೇ, ನಮ್ಮ ವೆಂಕಟರಾಮ್ ಅವರೇ, ನಮ್ಮ ಸುಬ್ರಹ್ಮಣ್ಯವರ ತಂದೆಯವರಾಗಿರ್ತಕ್ಕಂಥ ಮುನೇಂಟಪ್ಪನವರೇ, ಅದೇ ರೀತಿ ಮುನ್ಕೃಷ್ಣ ಅವರೇ. ಸೊ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ವಂದಿಸ್ತಾ, ಇವತ್ತು ನಾವು ಹೇಳ್ತಕ್ಕಂಥದ್ದಿಷ್ಟೇ. ಈ ಹಿಂದೆ ಅದೇ ಕಣಸಂದ್ರ ಗ್ರಾಮದಿಂದ ರಾಧಾಕೃಷ್ಣ ಅವರ ಮಗಳಾಗಿರ್ತಕ್ಕಂಥ ಕಲ್ಪನಾ ಚಾವ್ಲಾ ಮತ್ತು ಪವನ್, ಸೊ ಅವರನ್ನು ಈ ಹಿಂದೆ ಅವರು ಭಾರತವನ್ನು ಪ್ರತಿನಿಧಿಸಿ ನೇಪಾಳ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಕರೆಸಿ ಅವರನ್ನು ಬೀಳ್ಕೊಟ್ಟು ಅವರಿಗೆ ಶುಭಾಶಯಗಳನ್ನು ಕೂಡ ನಮ್ಮ ಯೂಟ್ಯೂಬ್ ಮುಖಾಂತರ ತಿಳಿಪಡಿಸಿದ್ವಿ. ಆ ದಿನ ನಮ್ಮ ಸುಬ್ರಹ್ಮಣ್ಯ ಏನಿವತ್ತು ಸನ್ಮಾನಿತರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ತಮ್ಮ ವೈಯಕ್ತಿಕ ಕಾರಣಗಳಿಂದ ಅವರು ಲಭ್ಯ ಇಲ್ಲದೆ ಇರತಕ್ಕಂಥ ಕಾರಣಕ್ಕಾಗಿ ಇವತ್ತು ಅವರನ್ನು ಕರೆಸಿ ಇವತ್ತು ಸನ್ಮಾನ ಮಾಡ್ತಾ ಇದ್ವಿ. ಬಹುಶಃ ಯಾಕೆ ಸನ್ಮಾನ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಏನು ಭಾರತವನ್ನು ಪ್ರತಿನಿಧಿಸಿ ಥ್ರೋಬಾಲಲ್ಲಿ ಏನು ನೇಪಾಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲ್ಗೊಂಡು ಏನು ಪ್ರಥಮ ಸ್ಥಾನವನ್ನು ಗಳಿಸಿ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ತಂದುಕೊಂಡಿರ್ತಕ್ಕಂಥ ಹೆಗ್ಗಳಿಕೆ ನಮ್ಮ ಈ ಪ್ರತಿಭೆಗಳಿಗೆ, ಅವರಿಗೆ ನಾವು ಮೊಟ್ಟ ಮೊದಲನೇದಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ, ಆದರೆ ಪ್ರತಿಭೆಗೆ ಅನುಗುಣವಾಗಿ ಅವಕಾಶಗಳಿರೋದಿಲ್ಲ. ಅವಕಾಶಗಳು ಬಂದಾಗ ಅದನ್ನು ಸಕ್ರಮವಾಗಿ ಬೆಳೆಸ್ಕೊಂಡು ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರು ಕೂಡ ಮಕ್ಕಳು ಮುಂದೆ ಬಂದಾಗ ಅದು ಒಂದಲ್ಲ ಒಂದು ದಿವಸ ಅದು ಪ್ರತಿಫಲಿಸ್ತದೆ. ಇವತ್ತು ನನಗೆ ಸಂತೋಷದ ವಿಚಾರ, ನನ್ನ ಸ್ವಂತ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ನಮ್ಮ ಸುಬ್ರಹ್ಮಣ್ಯ ಅವರು, ಪವನ್ ಅವರು ಮತ್ತು ಕಲ್ಪನಾ ಚಾವ್ಲಾ ಅವರು ಇವತ್ತು ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ ಇವತ್ತು ಗೆಲುವನ್ನು ಸಾಧಿಸಿದ್ದಾರೆ, ಪ್ರಥಮ ಸ್ಥಾನ ಗಳಿಸಿದ್ದಾರೆ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಹುಟ್ಟಿ ಒಂದು ಸಾಮಾನ್ಯ ಕುಟುಂಬಗಳಲ್ಲಿ ಜನಿಸಿ ಒಂದು ರಾಷ್ಟ್ರೀಯ ಮಟ್ಟಕ್ಕೆ ಅವರು ಹೋಗಿ ಒಂದು ಅತ್ಯುತ್ತಮವಾದಂಥ ಒಂದು ಒಂದು ಏನು ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಸಂತೋಷ ಪಡುವಂಥ ವಿಚಾರ. ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳಲ್ಲೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ಅವಕಾಶಗಳು ಬಂದಾಗ ಅಥವಾ ಅವಕಾಶಗಳನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅವಕಾಶಗಳು ಬಂದಾಗ ಅದನ್ನು ಸಕ್ರಮವಾಗಿ ಬೆಳೆಸ್ಕೊಂಡು ಈ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ತಮ್ಮಿಂದ ಆಗಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡಾ ಒಂದು ಲೋಕವನ್ನು ತೆಗೆದುಕೊಂಡಾಗ ಒಂದು ಹಾಕಿ ಆಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು ಅಥವಾ ಥ್ರೋಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇವೆಲ್ಲದಲ್ಲೂ ಕೂಡ ಭಾರತ ಯಾರಲ್ಲೂ ಕೂಡ ಹಿನ್ನಡೆಯನ್ನು ಕಂಡುಕೊಂಡಿಲ್ಲ. ಇವತ್ತು ಮುಂದೆ ಸಾಗ್ತಾ ಇದೆ. ಒಳ್ಳೆ ಪ್ರತಿಭೆಗಳು ದಿನಕ್ಕೆ ಆಚೆ ಬರ್ತಾ ಇದ್ದಾರೆ. ಆ ಪ್ರತಿಭೆಗಳು ಇಡೀ ದೇಶದ ಒಂದು ಕೀರ್ತಿ ಪತಾಕೆಯನ್ನ ಅತ್ಯುನ್ನತ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಒಂದೇ ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ಏನು ಪಠ್ಯಕ್ರಮದ ಜೊತೆಗೆ ಪಠ್ಯೇತರ ಒಂದು ಚಟುವಟಿಕೆಗಳು ಅಂದ್ರೆ ಕ್ರೀಡೆಗಳಲ್ಲಿ ಭಾಗವಹಿಸಿ, ಸೊ ಆ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಮುಂದೆ ಸಾಗುವಂತ ಪ್ರಯತ್ನ ನಿಮ್ಮಿಂದ ಆಗಬೇಕು. ಪೋಷಕರಲ್ಲೂ ಕೂಡ ನಾನು ಒಂದು ಮನವಿ ಮಾಡ್ತೇವೆ, ಏನು ತಮ್ಮ ಮಕ್ಕಳಲ್ಲಿ ಒಂದು ಒಳ್ಳೆ ಪ್ರತಿಭೆ ಇದೆ, ಆ ಪ್ರತಿಭೆಯನ್ನು ಗುರುತಿಸಿ ಅವರು ಎಷ್ಟು ಮುಂದೆ ಸಾಗ್ತಾರೋ ಅವ್ರಿಗೆ ಬೆನ್ತಟ್ಟಿ ಮುಂದೆ ಹೋಗೋದಕ್ಕೆ ತಾವು ಅನುವು ಮಾಡಿಕೊಟ್ಟು ಅಂತ ಪ್ರತಿಭೆಗಳನ್ನ
ಹೊರಚಿಮ್ಮಲಿಕ್ಕೆ ನೀವು ಕೂಡ ಸಹಕಾರಿ ಆಗಬೇಕು ಅಂತ ಕೂಡ ಎಲ್ಲ ಪೋಷಕ ಬಂಧುಗಳಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ವಿಶೇಷವಾಗಿ ಇವತ್ತು ನಾನು ಪ್ರಭಾಕರವನ್ನು ಕೂಡ ನಾನು ಅಭಿನಂದಿಸ್ತೇನೆ. ಈ ಹಿಂದೆ ಕೂಡ ಆ ಇಬ್ಬರು ಮಕ್ಕಳನ್ನು ಕೂಡ ಗುರುತಿಸಿ ಸೊ ಅವರು ಕೂಡ ತಮ್ಮ ಕೈಯಲ್ಲಾದಂತ ಸಹಾಯಸ್ಥವನ್ನು ಕೊಟ್ಟರು. ಇವತ್ತು ಕೂಡ ಏನು ಅವರು ಗೆದ್ದು ಬಂದ ಮೇಲೆ ಅವತ್ತು ಏನು ಸುಬ್ರಹ್ಮಣ್ಯ ಅವರು ಇಲ್ಲಿ ನಮಗೆ ಲಭ್ಯ ಇರ್ಲಿಲ್ವೋ ಇವತ್ತು ಅವರು ನಮ್ಗೆ ಸಿಕ್ಕಿದ್ದಾರೆ. ಅವರು ಕೂಡ ಇವತ್ತು ಸಹಾಯ ಹಸ್ತವನ್ನು ನೀಡಿ ಅವರನ್ನು ಬೆಂತಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಭಗವಂತ ಐಶ್ವರ್ಯ ಎಲ್ಲರಿಗೂ ಕೊಡ್ತಾನೆ. ಕೊಟ್ಟಂತ ಐಶ್ವರ್ಯದಲ್ಲಿ ನಮ್ಮ ಮತ್ತೊಬ್ಬರು ಕೂಡ ಒಂದಷ್ಟು ಮೀಸಲಿಟ್ಟು ಅವರನ್ನು ಕೂಡ ಬೆಂತಟ್ಟಿ ಅವರನ್ನು ಮುಂದೆ ಸಾಗುವಂತ ಒಂದು ಕೆಲಸವನ್ನ ಮಾಡುವಂತ ಕೆಲಸ ಮಾಡ್ತಕ್ಕಂಥವರು ಬಹಳಷ್ಟು ವಿರಳ. ಅದರಲ್ಲೂ ಕೂಡ ಇವತ್ತು ನಾನು ನೋಡಿದಾಗೆ ಇಡೀ ತಾಲೂಕಿನಾದಂತ ತಮ್ಮ ಕೈಯಲ್ಲಾದಂತ ಒಂದು ಸೇವೆಯನ್ನ ಮಾಡ್ತಾ ಸೊ ಇಂಥ ಒಂದು ಪ್ರತಿಭೆಗಳನ್ನ ಗುರುತಿಸಿ ಸೊ ಅವ್ರಿಗೆ ಬೆಂತಟ್ಟುವಂತ ಕೆಲಸವನ್ನು ಇವತ್ತು ಏನು ನಮ್ಮ ಪ್ರಭಾಕರ್ ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಆ ಭಗವಂತ ನಿಮಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಇನ್ನ ಕೂಡ ನೀವು ಇಂಥ ಸೇವೆಯನ್ನು ಮಾಡ್ತಕ್ಕಂಥ ಸದಾವಕಾಶಗಳು ಆ ಭಗವಂತ ನಿಮ್ಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಕೊಡ್ಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ, ವಿಶೇಷವಾಗಿ ಇವತ್ತು ಏನು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ಏನು ಪವನ್ ಮತ್ತು ಯಾರು ಕಲ್ಪನಾ ಚಾವ್ಲಾ ಏನು ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಗೆಲುವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ. ಇನ್ನ ಇವರ ಮುಂದಿನ ಭವಿಷ್ಯಗಳು ಕೂಡ ಪ್ರಜ್ವಲತೆಯನ್ನು ಕೊಡ್ಲಿ, ಇನ್ನ ಒಂದು ಅತ್ಯುನ್ನತ ಒಂದು ಎತ್ತರಕ್ಕೆ ಬೆಳೆಯಲಿ ಅಂತ ಕೂಡ ದೇವರಲ್ಲಿ ಆಶಿಸ್ತಾ, ವಿಶೇಷವಾಗಿ ನಾವು ಇಂಥ ಯಾವುದೇ ಜನಪರ ಕಾರ್ಯಕ್ರಮಗಳನ್ನ ಮಾಡಿದಾಗ ನಮ್ಮೊಟ್ಟಿಗೆ ಸಹಕರಿಸಿ ಇದನ್ನ ಎಲ್ಲರೂ ಕೂಡ ತಿಳಿಪಡಿಸುವಂತ ಕೆಲಸವನ್ನು ಇವತ್ತು ಏನ್ ಮಾಡ್ತಾ ಇದ್ದಾರೆ ನಮ್ಮ ಚಲಪತಿ ಅವರು, ನಮ್ಮ ಸುಕುಮಾರ್ ಅವರು, ನಮ್ಮ ಜುಲ್ಫಿಕರ್ ಅವರ ಬ್ರದರ್ ಫೈಜಲ್ ಅವರು ಪಾಪ ಎಲ್ಲೇ ಕೂಡ ಇಂತಹ ಒಂದು ಜನಪರ ಕಾರ್ಯಕ್ರಮ ನಡೆದಾಗ ಅವ್ರು ಎಷ್ಟೇ ಒತ್ತಡಗಳಿದ್ರು ಕೂಡ ಕೆಲಸ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನು ಬದಿಗೊತ್ತಿ ಇವತ್ತು ನಮಗೆ ಸಹಕರಿಸ್ತಾ ಇದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ಸೇರಿ ಇವತ್ತು ಏನೇ ಒಂದು ಸರಳವಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬರು ಕೂಡ ನಾನು ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಬೇರೆ ದೇಶಕ್ಕೆ ಕಳಿಸಿದಾಗ ಎಲ್ಲೋ ಒಂದು ಕಡೆ ಅವರ ಕೈಗುಣ ಚೆನ್ನಾಗಿದೆ ಅಂತ, ಯಾಕಂದ್ರೆ ಎಲ್ಲರಿಗೂ ಕೂಡ ಗೆದ್ದು ಬರ್ತಾ ಇದೆ. ಖಂಡಿತ ಅದು ನಿಮ್ಮ ಭಾವನೆ ಏನಿದೆಯೋ ಅದು ಸತ್ಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು. ಎಸ್ ಅದನ್ನು ಕೂಡ ನಾನು ಹೋಗ್ತೀನಿ. ಅವ್ರ ಕೈಗುಣ ಚೆನ್ನಾಗಿದೆ. ಸೊ ನಿಜವಾಗ್ಲೂ ಕೂಡ ಮಕ್ಕಳ ಪರಿಶ್ರಮದ ಜೊತೆಗೆ ಸೊ ಇಂಥವ್ರ ಆಶೀರ್ವಾದ ಕೂಡ ಇದೆ ಅಂದ್ರೆ ತಪ್ಪಾಗ್ಲಾರ್ದು. ಅವ್ರ ಆಶೀರ್ವಾದ ಇದೆ, ಅದು ಕೂಡ ಒಂದು ಕಾರಣ ಅಂತ ಕೂಡ ಹೇಳ್ಬೋದು.